ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು ತುಂಬ ದಿನ ಆದಮೇಲೆ, ಅಂದರೆ ಡೆಲಿವರಿ ಆದಮೇಲೆ ಫಸ್ಟ್ ಟೈಮು ಆಫೀಸಿಗೆ ಹೋಗ್ತಿದ್ದೀನಿ. ಬ್ಯಾಕ್ ಟು ಆಫೀಸ್ ಅಂತ ಹೇಳ್ಬೋದು. ಪಾಪು ಡೆಲಿವರಿ ಆಗೋದಕ್ಕೆ ಮೊದಲು ಆಫೀಸಿಗೆ ಹೋಗಿದ್ದು ನಾನು. ಹಾಗಂದರೆ ಸೀಮಂತ ಆದಮೇಲೆ 1-2 ವಾರ ನಾನು ಆಫೀಸ್ಗೆ ಹೋಗಲೇ ಇಲ್ಲ. ಅದಾದಮೇಲೆ ಡೆಲಿವರಿ ಆಯಿತು ಅಲ್ವಾ, ಸೊ ಆಫೀಸ್ಗೆ ಹೋಗೋದಕ್ಕಾಗಲೇ ಇಲ್ಲ. ಈಗ ಇಷ್ಟು ತಿಂಗಳಾದಮೇಲೆ ನಾನು ಮತ್ತೆ ಆಫೀಸ್ಗೆ ಹೋಗ್ತಾ ಇರೋದು ನೆನೆಸ್ಕೊಂಡು ತುಂಬಾ ಖುಷಿ ಆಯಿತು. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಆಫೀಸ್ಗೆ ಹೋಗಬೇಕಾಗಿತ್ತಲ್ವ, ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಬ್ರೇಕ್ಫಾಸ್ಟು ಅಮ್ಮನೇ ಮಾಡಿದರು. ಬ್ರೇಕ್ಫಾಸ್ಟ್ಗೆ ಅಮ್ಮ ಇವತ್ತು ಅಕ್ಕಿ ರೊಟ್ಟಿ ಮಾಡಿದರು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನನಗಂತೂ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಅಕ್ಕಿ ರೊಟ್ಟಿ ಜೊತೆ ಶೇಂಗಾ ಚಟ್ನಿ ಮಾಡಿದರು. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ಇದಕ್ಕೆ ಎಣ್ಣೆ ಬದನೆಕಾಯಿ ಮಾಡಿದ್ರೆ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಅಮ್ಮ ಅಕ್ಕಿ ರೊಟ್ಟಿ ತೆಳುವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ. ಈಗ ಗಟ್ಟಿ ಪದಾರ್ಥ ಬೇಗ ಜೀರ್ಣ ಆಗಲ್ಲ ಅಲ್ವಾ, ಅದಕ್ಕೆ 1-2 ರೊಟ್ಟಿ ತಿನ್ಕೊಂಡೆ. ಆಫೀಸ್ಗೆ ಹೋಗೋದಕ್ಕೆ ಮೊದಲು ಪಾಪುಗೆ ಫೀಡ್ ಮಾಡಿಬಿಟ್ಟು ಅಮ್ಮನ ಜೊತೆ ಸೇರಿಕೊಂಡು ಸ್ನಾನ ಮಾಡಿಸಿ ಪಾಪುಗೆ ಹಾಲು ಎಕ್ಸ್ಪ್ರೆಸ್ ಮಾಡಿ ಇಟ್ಟು ನಾನು ರೆಡಿ ಆಗ್ಲಿಕ್ಕೆ ಹೋದೆ. ಇವತ್ತು ರೆಡಿ ಆಗೋವಾಗ ತುಂಬಾ ಯೋಚನೆಗಳು ತಲೆಯಲ್ಲಿ ಓಡ್ತಾ ಇದ್ವು. ಯೋಚನೆಗಳು ಅನ್ನೋದಕ್ಕಿಂತ ನೆನಪುಗಳು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ತುಂಬಾ ತಿಂಗಳಾದ್ಮೇಲೆ ಆಫೀಸಿಗೆ ವಾಪಸ್ ಹೋಗ್ತಿದ್ನಲ್ವಾ, ಲಾಕ್ಡೌನ್ ಕೂಡ ನೆನಪಾಯಿತು. ಯಾಕೆ ಲಾಕ್ಡೌನು ನೆನಪಾಯಿತು ಅಂತ ಹೇಳಿದ್ರೆ, ಲಾಕ್ಡೌನ್ ಪೀರಿಯಡಲ್ಲಿ ಅನೌನ್ಸ್ ಮಾಡಿದ್ದು ಫಸ್ಟ್ 2 ವೀಕ್ಸು ಎಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಮೇ ಬಿ ನಿಮಗೇನು ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನಿಸುತ್ತೆ. ಫಸ್ಟ್ 2 ವೀಕ್ಸು ಎಲ್ಲ ರಜಾ ಇತ್ತಲ್ವ, ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಮನೇಲೇ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಆಫೀಸ್ಗೆ ಹೋಗಂಗಿಲ್ಲ, ಸ್ಕೂಲ್ಗೆ ಹೋಗಂಗಿಲ್ಲ, ಕಾಲೇಜ್ ಹೋಗಂಗಿಲ್ಲ ಅಂತ ಎಲ್ಲರೂ ಖುಷಿಯಾಗಿದ್ವಿ ಅಲ್ವಾ. ಆಮೇಲೆ ಹೋಗ್ತಾ ತುಂಬ ತಿಂಗಳು ಅದು ಲಾಕ್ಡೌನಲ್ಲಿ ಇರಬೇಕಾಗಿತ್ತು, ಇಯರ್ಸೇ ಅಂತ ಅನ್ನೋವಾಗ ಅದು ಎಲ್ಲರಿಗೂ ತುಂಬಾ ಕಷ್ಟ ಆಗೋಯ್ತು ಮತ್ತು ಪೇನ್ಫುಲ್ ಆಗೋಯ್ತು. ಲಾಕ್ಡೌನ್ ಪೀರಿಯಡ್ ಕೂಡ ಒಂದು ಒಳ್ಳೆ ಕ್ಷಣಗಳನ್ನ ನಮಗೆ ಕ್ರಿಯೇಟ್ ಮಾಡಿ ಕೊಟ್ಟವು ಅಂತ ಹೇಳ್ಬೋದು. ಜನಗಳು ಮತ್ತು ಗಾಡಿಗಳೇ ಇಲ್ದಿರೋವಂಥ ಪೀಸ್ಫುಲ್ ಆಗಿರೋ ರೋಡ್ಗಳು, ಮತ್ತು ಮನೇಲೇ ಕೂತು ನಮಗೆ ಏನು ಬರುತ್ತೋ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು, ಮತ್ತು ವಿಧವಾಗಿ ಅಡುಗೆ ಮಾಡ್ಕೊಂಡು ತಿನ್ನೋ ಅಂಥದ್ದು. ನನಗಂತೂ ಮನೆಯಲ್ಲಿ ಬೋರ್ ಆಗೋದಕ್ಕೆ ಚಾನ್ಸೇ ಇರಲಿಲ್ಲ. ನಮ್ಮ ಮನೆಯವ್ರಂತರೂ ತುಂಬಾ ಎನ್ಕರೇಜಿಂಗ್ ಆಗಿದ್ದರು. ನನಗೆ ಈ ಥರ ಆರ್ಟ್ಸ್ ಎಲ್ಲ ಮಾಡೋದು ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಪೇಂಟಿಂಗ್ ಎಲ್ಲ ತಂದು ಕೊಟ್ಟಿದ್ದರು. ನಾನು ಮನೆಯಲ್ಲೇ ಕೂತ್ಕೊಂಡು ಈ ಥರ ಎಲ್ಲ ವಾಲ್ ಪೇಂಟಿಂಗ್ ಮಾಡ್ಕೊಂಡಿದ್ದೆ. ಮತ್ತು ಏನು ಇಷ್ಟ ಆಗುತ್ತೋ ಅದನ್ನು ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಂಡು ತಿನ್ನಬೇಕಾಗಿತ್ತಲ್ವ. ಬೇಕ್ರಿ ಐಟಮ್ ಎಲ್ಲ ಎಲ್ಲೂ ತೊಗೊಂಬರೋಕ್ಕೆ ಚಾನ್ಸೇ ಸಿಗ್ತಿರ್ಲಿಲ್ಲ. ಸೊ ನಮ್ಮಲ್ಲೇ ಇರೋವಂಥ ಬೆಸ್ಟ್ ಕುಕ್ಕನ್ನ ಹೊರಗಡೆ ತಂದಂಗೆ ಆಯಿತು ಆಗೆಲ್ಲನೂ. ಮನೆಯಲ್ಲೇ ಪಾನಿಪೂರಿ, ಕೇಕು, ಐಸ್ ಕ್ರೀಮು ಮತ್ತು ಇನ್ನೂ ವಿಧವಾಗಿರೋ ಅಂಥ ಅಡುಗೆ ಎಲ್ಲ ಮಾಡಿರೋ ನೆನಪುಗಳಿದೆ. ಬಟ್ ತುಂಬ ದಿನ ಈ ಕ್ಯೂರಿಯಾಸಿಟಿ ನಿಲ್ಲಿಲ್ಲ ನಮಗೆ. ಹೋಗ್ತಾ ಡೇಸ್ ಎಲ್ಲ ತುಂಬ ಬೋರಿಂಗ್ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ, ಆಗಿನ ಸಿಚುವೇಶನ್ ಆ ರೀತಿ ಇತ್ತು. ನಾನು ಯಾಕೆ ಲಾಕ್ಡೌನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಡೆಲಿವರಿ ಆದಮೇಲೆ ಫಸ್ಟು ಫ್ಯೂ ಮಂತ್ಸು ತುಂಬಾ ಕ್ರೂಷಲ್ ಆಗಿರುತ್ತೆ. ಅಂದರೆ ಆ ಫಸ್ಟ್ ಫ್ಯೂ ಮಂತ್ಸು ನಮಗೇನಂತ ಅನಿಸುತ್ತೆ ಅಂದರೆ, ಲಿಟ್ರಲಿ ನಾವು ಎಲ್ಲೋ ಕೇಜ್ಡ್ ಆಗಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆಮೇಲೆ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಉಲ್ಟಾ ಲಾಕ್ಡೌನ್ಗೆ ಆಪೋಸಿಟ್ಟು. ಸ್ಟಾರ್ಟಿಂಗಲ್ಲಿ ನಿಮಗೆ ಒಂಥರ ಅನ್ಹ್ಯಾಪಿಯಾಗಿ ಫೀಲ್ ಆದ್ರೂ ಹೋಗ್ತಾ ತುಂಬಾ ಖುಷಿ ಆಗುತ್ತೆ. ಮಗು ಜೊತೆ ನಾವು ಬೆರೆತು ಆಡ್ತಾ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ, ಕೆಲಸಕ್ಕಾಗಲಿ ಇಲ್ಲ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ, ಅಯ್ಯೋ ಮಗುನ ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಪ್ಪ ಅಂತ ಬೇಜಾರಾಗುತ್ತೆ. ನಮ್ಮ ಒಳಗಡೆ ಆಗೋ ಬದಲಾವಣೆ ನಮಗೇ ಗೊತ್ತಾಗೋದಿಲ್ಲ. ಫಸ್ಟಲ್ಲಿ ಬೋರಿಂಗ್ ಆಗಿ ಫೀಲ್ ಆದ್ರೂ ಹೋಗ್ತಾ ಮಗುನ ನೋಡ್ತಾ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಮಗು ಜೊತೆನೇ ಆಟಾಡ್ಕೊಂಡು ಇದ್ಬಿಡೋಣ ಅಪ್ಪ, ಬೇರೆ ಏನೂ ಬೇಡ ಅಂತ ಅನ್ನಿಸ್ಬಿಡುತ್ತೆ. ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಲಾಕ್ಡೌನಲ್ಲಾದರೂ ಆಗಲಿ, ಇಲ್ಲ ಪ್ರೆಗ್ನೆನ್ಸಿ ಪೀರಿಯಡಲ್ಲಾದರೂ ಆಗಲಿ, ಆಮೇಲೆ ಡೆಲಿವರಿ ಆದಮೇಲೆ ಪೋಸ್ಟ್ಮಾರ್ಟಮ್ ಪೀರಿಯಡಲ್ಲಾದರೂ ಆಗಲಿ, ಯಾವಾಗಲೂ ಅಷ್ಟೇ ನಮ್ಮ ಮನೆಯವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಹಸ್ಬೆಂಡ್ ಅಂತೂ ನನಗೆ ಯಾವಾಗಲೂ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ನನ್ನೆಲ್ಲ ಅಚೀವ್ಮೆಂಟ್ಸಲ್ಲೂ ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ.
ನಾನು ಬಾಣಂತನದಲ್ಲಿ ಇರೋವಾಗ ಅಂತೂ ನನಗೆ ತುಂಬಾ ಕಟ್ಟಾಕಿರೋ ಥರ ಫೀಲ್ ಆಗ್ತಾಯಿತ್ತು. ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ನಾನು ಯಾವಾಗಲೂ ವರ್ಕ್ ಮೋಡಲ್ಲೇ ಇರ್ತಾಯಿದ್ದೆ ಅಲ್ವಾ. ನಾನು ಸೂಪರ್ ಆ್ಯಕ್ಟಿವ್ ಯಾವಾಗ್ಲೂ ಅಷ್ಟೇನೆ, ವರ್ಕಾಲಿಕ್ ಅಂತಲೇ ಹೇಳ್ಬೋದು. ಬಟ್ ಡೆಲಿವರಿ ಆದಮೇಲೆ ಒಂದೇ ಕಡೆ ಇರೋದು ನನಗಂತೂ ತುಂಬಾ ಕಿರಿಕಿರಿ ಅನ್ನಿಸ್ತಾ ಇತ್ತು. ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರಬೇಕು ನನಗೆ. ಹೌಸ್ ವೈಫು ಗ್ರೇಟಾ ಇಲ್ಲ ವರ್ಕಿಂಗ್ ವೈಫು ಗ್ರೇಟಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಇಬ್ಬರೂ ಗ್ರೇಟ್ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಹೌಸ್ ವೈಫ್ಸು ಕಷ್ಟನೂ ನನಗೆ ಗೊತ್ತಿದೆ. ನಾನು ಯಾವಾಗೂ ಅಷ್ಟೇ ಮನೇಲಿರೋ ಕೆಲಸ ಮಾಡಿನೇ ಆಫೀಸ್ಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಿದ್ದು. ಯಾಕೆ ಅಂತ ಹೇಳಿದ್ರೆ 2 ಕೆಲಸನೂ ಕಷ್ಟ ಇದೆ. ಮನೇಲಿರೋ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಹೆಣ್ಮಕ್ಳು ಹೌಸ್ ವೈಫ್ ಆಗಿರೋದು ಅಷ್ಟೊಂದು ಈಸಿ ಅಲ್ಲ. ಹೆಂಡತಿ ಹೌಸ್ ವೈಫ್ ಆಗಿ ಮನೇಲಿ ಎಲ್ಲ ಕೆಲಸ ಮಾಡಿದ್ರೇ ಗಂಡ ಹೊರ್ಗಡೆ ಹೋಗಿ ಚೆನ್ನಾಗಿ ದುಡ್ಕೊಂಡು ಸಕ್ಸಸ್ಫುಲ್ಲಾಗಿ ಬರೋದಕ್ಕಾಗತ್ತೆ. ಅವ್ರು ಮಾಡೋ ತ್ಯಾಗ ಯಾರಿಗೂ ಗೊತ್ತೇ ಆಗೋದಿಲ್ಲ. ಎಷ್ಟು ಕೆಲಸ ಮಾಡ್ತಾರೆ ಅವರು ಅಂತ ಹೇಳಿದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ 24/7 365 ಡೇಸು ಅವ್ರಿಗೆ ರಜನೇ ಇರಲ್ಲ. ಆಫೀಸ್ ಕೆಲಸಕ್ಕಾದರೂ ನಮಗೆ ಸಂಡೇ ಒಂದು ದಿವಸ ಆದರೂ ರಜಾ ಇರುತ್ತೆ. ಬಟ್ ಸಂಡೇ ಹೆಣ್ಮಕ್ಳು ಸ್ಪೆಷಲ್ಲು ಅಂತ ನಾನ್ ವೆಜ್ಜು ಅದು ಇದು ಅಂತ ತಂದು ಕೊಟ್ಬಿಡ್ತಾರೆ. ಇನ್ನೂ ಹೆವಿ ಲೋಡ್ ವರ್ಕ್ ಇರುತ್ತೆ. ಏನು ಅನ್ಕೋತಾರೆ ಗಂಡಸರು ಇಲ್ಲ ಬೇರೆಯವರು ಅಂತ ಹೇಳಿದ್ರೆ, ವರ್ಕಿಂಗ್ ವುಮನ್ಸು ಅಷ್ಟೇ ಫ್ಯೂ ಹೌಸ್ ವೈಫ್ನ ಕೆಳಗಡೆ ಹಾಕಿ ನೋಡ್ತಾರೆ. ಮನೇಲೇ ತಾನೇ ಇದ್ದೀರಾ, ಮಲ್ಕೊಂಡು ನಿದ್ದೆ ಮಾಡ್ತೀರಾ, ಹಂಗೆ ಹಿಂಗೆ ಅಂತ. ಆ ಸ್ಟೇಟ್ಮೆಂಟ್ಸ್ನ ನಾನು ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ನಾವು ನೋಡೋ ಟೈಮಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಬಟ್ ನಾವು ನೋಡ್ದಿರೋ ಟೈಮಲ್ಲೆಲ್ಲ ವರ್ಕ್ ಮಾಡ್ತಾನೇ ಇರ್ತಾರೆ. ಮನೇಲಿ ಅಡುಗೆ ಮಾಡೋದು, ಟಿಫನ್ ಕಟ್ಕೊಡೋದು, ಮಕ್ಕಳನ್ನ ಕರ್ಕೊಂಬರೋದು, ಹೊರ್ಗಡೆಯಿಂದ ತರಕಾರಿ ತರೋದು, ಎಷ್ಟೋ ಕೆಲಸಗಳಿರುತ್ತೆ ಹೆಣ್ಮಕ್ಳಿಗೆ. ಬಟ್ ತುಂಬ ಜನಕ್ಕೆ ಅದು ಗೊತ್ತಾಗೋದಿಲ್ಲ. ಎಲ್ಲರೂ ಈ ರೀತಿ ಕಮೆಂಟ್ ಮಾಡಲ್ಲ. ಬಟ್ ಸ್ವಲ್ಪ ಜನ ಆ ರೀತಿ ಮಾತಾಡ್ತಾರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇನ್ನು ನಂತರ ವರ್ಕಿಂಗ್ ವೈಫ್ಸ್ ಆಗಿದ್ದರೆ ಮನೇಲೂ ಕೆಲಸ ಮಾಡಬೇಕು, ಹೊರ್ಗಡೆನೂ ಕೆಲಸ ಮಾಡಬೇಕು. ಮನೇಲಿ ಯಾರಾದರೂ ದೊಡ್ಡವರು ಇದ್ದರೆ ಹೆಲ್ಪ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಮನೇಲೂ ಅಡುಗೆ ಮಾಡಿಟ್ಟು ಹೊರ್ಗಡೆನೂ ಕೆಲಸ ಮಾಡಿಕೊಂಡು ನಮಗೆ ರೆಸ್ಟ್ಲೆಸ್ ಆಗಿ ಫೀಲ್ ಆಗುತ್ತೆ. ಆಫೀಸ್ ಕೆಲಸಗಳಿಗೆ ರಜಾ ಇದ್ರೂ ಮನೇಲಿ ಸಂಡೇ ಆಗಲಿ ಇಲ್ಲ ಹಬ್ಬ ಹರಿದಿನ ಆಗಲಿ ಮನೇಲಿ ಎಲ್ಲ ಕೆಲಸ ಮಾಡಬೇಕಾಗತ್ತೆ ಅಲ್ವಾ. ಸೊ ನನ್ನ ಪ್ರಕಾರ ವರ್ಕಿಂಗ್ ವುಮನ್ನು ಮತ್ತು ಹೌಸ್ ವೈಫು ಇಬ್ಬರೂ ಗ್ರೇಟೇನೇ. ಅವ್ರವ್ರ ಪಾರ್ಟು ಅವರು ಒಳ್ಳೆ ರೀತಿಯಾಗಿ ನಿಭಾಯಿಸ್ತಾ ಇರ್ತಾರೆ. ನಾವು ಹೊರ್ಗಡೆ ಕೆಲಸ ಮಾಡೋದಕ್ಕೆ ನಮಗೆ ಅವಾರ್ಡ್ ಅನ್ನೋದು ಸಿಗುತ್ತೆ. ಬಟ್ ಮನೇಲಿ ಕೆಲಸ ಮಾಡೋದಕ್ಕೆ ಯಾವ ರೀತಿ ಅವಾರ್ಡು ಸಿಗೋದಿಲ್ಲ. ನೀವು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ತಾಯಿ ಇಲ್ಲ ನಿಮ್ಮ ಅಕ್ಕ, ನಿಮ್ಮ ಹೆಂಡತಿ ಮನೇಲಿ ಯಾವುದಾದ್ರೂ ಒಂದು ರೀತಿ ಆದರೂ ನಿಮಗೆ ವರ್ಕ್ ಮಾಡಿ ಹೆಲ್ಪ್ ಮಾಡಿ ಕೊಡ್ತಾ ಇರ್ತಾರೆ. ದಯವಿಟ್ಟು ಅವ್ರಿಗೆ ರೆಸ್ಪೆಕ್ಟ್ ಮಾಡಿ. ನಮಗೋಸ್ಕರ ಕೆಲಸ ಮಾಡಿಕೊಡೋ ಅಂಥ ತಾಯಿ ಆಗಲಿ, ಅಕ್ಕ ತಂಗಿ ಆಗಲಿ, ಹೆಂಡತಿ ಆಗಲಿ ಏನನ್ನೂ ಬಯಸೋದಿಲ್ಲ. ಅವ್ರು ನಮ್ಮ ಹತ್ರ ಸಂಬಳಕ್ಕೂ ಕೆಲಸ ಮಾಡೋದಿಲ್ಲ. ಬಟ್ ಅವ್ರು ಬಯಸೋದು ಒಂದೇ ಒಂದು ಏನು ಅಂತ ಹೇಳಿದ್ರೆ ಪ್ರೀತಿ ಮತ್ತು ಒಳ್ಳೆ ಕಾಂಪ್ಲಿಮೆಂಟ್ಸು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ನಾವು ಯಾವುದೇ ರೀತಿ ಅವಾರ್ಡ್ಸು ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರೇನಾದರೂ ನಮಗೆ ಒಳ್ಳೆ ರೀತಿ ಅಡುಗೆ ಮಾಡಿ ಕೊಟ್ಟರೆ ಥ್ಯಾಂಕ್ಸ್ ಹೇಳೋದು, ಇಲ್ಲ ಅದು ಊಟ ಚೆನ್ನಾಗಿದೆ ಅಂತ ಹೇಳೋದು, ಅಷ್ಟು ಹೇಳಿದ್ರೆ ಸಾಕು. ನಮ್ಮ ಹೆಣ್ಮಕ್ಳು ತುಂಬಾ ಖುಷಿ ಪಟ್ಬಿಡ್ತಾರೆ. ಅಡುಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರ ಮನಸ್ಸು ಎಷ್ಟು ಖುಷಿ ಆಗುತ್ತೆ. ಒಂದಲ್ಲ ಒಂದು ದಿವಸ ಯಾವತ್ತಾದರೂ ಅಡುಗೆ ಚೆನ್ನಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಟ್ಟು ಹೋಗ್ತೀವಲ್ಲ, ಅದೇ ನಾವು ಅವ್ರಿಗೆ ಕೊಡುವಂಥ ರೆಸ್ಪೆಕ್ಟು. ಯಾವಾಗಲೂ ಅಷ್ಟೇನೆ ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡುಕಬೇಕು, ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡ್ಕೋಣ ಅಂತ ಹೇಳ್ತೀನಿ. ಇವತ್ತಂತೂ ಆಫೀಸ್ಗೆ ಹೋಗಿದ್ದು ನನಗೆ ತುಂಬಾ ಖುಷಿ ಆಯಿತು. ಆಫೀಸಲ್ಲಿ ನಾನು ಪೂಜೆ ಮಾಡ್ತಾಯಿದ್ದದನ್ನು ಮಿಸ್ ಮಾಡ್ಕೋತಿದ್ದೆ. ಮತ್ತು ನನ್ನ ಪ್ಲ್ಯಾನ್ಸು, ನನ್ನ ಕ್ಯಾಬಿನು ಎಲ್ಲದನ್ನೂ ಮಿಸ್ ಮಾಡ್ಕೋತಿದ್ದೆ. ಇವತ್ತು ನೋಡಿ ತುಂಬ ಖುಷಿ ಆಯಿತು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಮತ್ತು ಹಳೆಯ ದಿನಗಳೆಲ್ಲ ನೆನಪಾದವು ನನಗೆ. ಆಫೀಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನನಗೆ ಹೆಂಗಿತ್ತು ಅಂತ ಹೇಳಿದ್ರೆ ಬೇಗ ಬೇಗ ಮನೆ ಬಂದು ಸೇರಿಕೊಳ್ಳೋಣ, ಪಾಪುನ ನೋಡೋಣ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಅಲ್ಲಿ ಹೋದ್ಮೇಲೆ ಖುಷಿ ಇತ್ತು. ಬಟ್ ಆದರೆ ಬೇಗ ಕೆಲಸ ಮುಗಿಸ್ಕೊಂಡು ಬಂದುಬಿಡೋಣ ಅಪ್ಪ ಅಂತ ಒಂದು ಕಾತರ ಇರುತ್ತೆ. ಫಸ್ಟು ಥರ ಯಾವಾಗಂದರೆ ಆವಾಗ ಬರಲಿಕ್ಕಾಗೋದಿಲ್ಲ. ಎಲ್ಲೋದ್ರೂ ಫಟಾಫಟ್ ಅಂತ ಮನೆಗೆ ಬಂದು ಸೇರ್ಕೋಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಪಾಪುನೇ ತಲೆಯಲ್ಲಿರುತ್ತಲ್ಲ, ಅದಕ್ಕೇ. ಬರ್ತಾ ಸ್ವಲ್ಪ ಮಳೆ ಬರ್ತಾ ಇತ್ತು. ಅದಕ್ಕೆ ನಮ್ಮ ಮನೆಯವರು ಜಾಕೆಟ್ ಕೊಟ್ಟರು. ನನಗೆ ಚಳಿ ಆಗುತ್ತೆ ಅಲ್ವಾ, ಪಾಪುಗೆ ಹಾಲು ಕುಡಿಸ್ತೀನಿ, ಜ್ವರ ಗಿರ ಬಂದುಬಿಡುತ್ತೆ ಅಂತ. ಹಾಗೆ ಬರ್ತಾ ಸೊಪ್ಪಿತ್ತು ಅಲ್ಲಿ, ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ. ಜಾಸ್ತಿ ಸೊಪ್ಪೆ ತಂದುಬಿಟ್ಟಿದ್ದೆ. ಸಂಜೆ ಡಿನ್ನರ್ಗೆ ಸೊಪ್ಪು ಸಾರು ಮತ್ತು ರಾಗಿ ಮುದ್ದೆ ಮಾಡಿದ್ವಿ.
ಚಿನ್ನು ಬಜ್ಜಿ ಕೇಳ್ತಾಯಿದ್ರು ಅಂತ ಅಮ್ಮ ಬಜ್ಜಿ ಮಾಡಿಕೊಟ್ರು. ನಾನಂತೂ ಬಿಸಿ ಬಿಸಿ ಮುದ್ದೆನೋ ಸೊಪ್ಸಾರು ತಿನ್ಕೊಂಡೆ. ತುಂಬ ಚೆನ್ನಾಗಿತ್ತು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ವರ್ಕಿಂಗ್ ವೈಫು ಗ್ರೇಟಾ ಇಲ್ಲಾಂದರೆ ಹೌಸ್ ವೈಫ್ ಗ್ರೇಟಾ ಅಂತ. ನನ್ನ ಅಭಿಪ್ರಾಯ ಏನಿದೆ ಅನ್ನೋದನ್ನು ನಾನು ತಿಳಿಸಿದ್ದೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.